Hello, brother. Hey. ಸ್ವಲ್ಪ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸುಮ್ಮನೆ ಆಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚನಾಗಿರ್ತಕ್ಕಂಥ ಕೆ ಕರಿಯಪ್ಪನವರೇ, ಸೋಮೋಡ ಬಾದರ್ಲಿ ಅವರೇ, ಎಚ್ ಎನ್ ಬಡಿಗೇರ್ ಸರ್ ಅವರೇ, ಹಾಗೂ ತಿರುಪತಪ್ಪ ಗುಡಿಯಾಳ ವಕೀಲ್ ಸಾಹೇಬ್ ಅವರೇ, ಹಾಗೂ ಮತ್ತು ಸಿಂಧನೂರಿನ ಎಲ್ಲ ಸಮಸ್ತ ಜನತೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮ ಕುರಿತು ಕೆ ಕರಿಯಪ್ಪ ಅವರು BJP ಮುಖಂಡರು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಇವತ್ತಿನ ದಿವಸ ರಾಜ್ಯಾದ್ಯಂತ ಮತ್ತು ನಮ್ಮ ತಾಲೂಕು ಆಡಳಿತ ವತಿಯಿಂದ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ಸಿನ್ನೂರು ತಾಲೂಕಿನ ಜನತೆಗೆ ಕೋರುತ್ತಾ, ಈಗಾಗಲೇ ಸತತವಾಗಿ ಎಲ್ಲ ಸಮಾಜದ ಬಂಧುಗಳ ಜೊತೆಗೆ ಕೂಡ ನಮ್ಮ ಯಾದವ ಸಮಾಜದ ಎಲ್ಲ ಯುವ ಮಿತ್ರರು ಸೇರಿ ಇವತ್ತಿನೇನು ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿ ಮತ್ತು ಅಕ್ಕ ತಂಗಿಯಂದರು ಕೂಡ ಕುಂಭ ಕಳಶದೊಂದಿಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ರಾಮದೇವರ ಗುಡಿಯಿಂದ ಸುಕಾಲ್ಪೇಟೆಯವರೆಗೂ ಕೂಡ ಮೆರವಣಿಗೆ ಮುಖಾಂತರ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಇವತ್ತಿನ ದಿವಸ ಕೃಷ್ಣಾಷ್ಟಮಿ, ಕೃಷ್ಣ ಹುಟ್ಟಿದ ದಿವಸ ಮತ್ತು ಅವರ ಜನ್ಮದಿನದ ಅಂಗವಾಗಿ ಮತ್ತೊಮ್ಮೆ ಸಿನ್ನೂರು ತಾಲೂಕಿನ ಜನತೆಗೆ ಶುಭಾಶಯಗಳನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಕೃಷ್ಣಾಷ್ಟಮಿ ಜಯಂತಿಯ ಶುಭಾಶಯಗಳು. ಇವತ್ತು ಭಗವದ್ಗೀತೆಯಲ್ಲಿ ಕೃಷ್ಣ ಸಂದೇಶಗಳು ಏನಿದ್ದಾವೆ ಇವತ್ತು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳ್ಬೋದು. ಇವತ್ತು ಜೀವನದಲ್ಲಿ ನಾವು ಏನಾದರೂ ಕಲಿಬೇಕಪ್ಪ, ಏನಾದರೂ ಇವಿದಾವೆ ಅಂತಂದರೆ ಅದು ಭಗವದ್ಗೀತೆಯ ಮೂಲಕ ಅಂಥ ಸಂದೇಶಗಳು ಇವತ್ತು ಕೃಷ್ಣ ಪರಮಾತ್ಮರು ಇವತ್ತು ಹಲವಾರು ಸಂದೇಶಗಳು ಭಗವದ್ಗೀತೆಯಲ್ಲಿದ್ದಾವೆ. ಅಂಥ ಸಂದೇಶಗಳು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಾಜದ ಮುಖಂಡರಿಗೆ ಹಿರಿಯರಿಗೆ ಹೊಂದಿಸ್ತಾ ನಾನು ತಾವು ಕೂಡ ಪಾಲನೆ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂತ ಹೇಳ್ತಾ ಅವರಿಗೆ ಧನ್ಯವಾದ ತಿಳಿಸ್ತಾ, ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಮುಖಂಡರಾಗಿರ್ತಕ್ಕಂಥ ನಿರ್ಪಾತಪ್ಪ ಗುಡಿಯಾಳಕ್ಕೆ ಅವ್ರು ಮಾತಾಡಬೇಕಂತ ಕೇಳ್ತಾರೆ. ಆದಮೇಲೆ ಜಗತ್ತಿನಾದ್ಯಂತ ಆಚರಣೆ ಮಾಡಲ್ಪಡುವ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ನೀಡುವುದರ ಮೂಲಕ ಈ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಮುಖಂಡರೇ, ಆತ್ಮೀಯ ಯಾದವ ಸಮಾಜದ ಬಂಧುಗಳು, ಗೊಲ್ಲ ಹುಟ್ಟಿದ ಮೇಲೆ ಎಲ್ಲ ಹುಟ್ಟಿತ ನೋಡ, ಗೊಲ್ಲ ಹುಟ್ಟಿದ ಮೇಲೆ ಎಲ್ಲ ಹುಟ್ಟಿತ ನೋಡ, ಗೊಲ್ಲ ಬೆಲ್ಲ ಕಾಂಡಣ್ಣ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞರು. ಆ ಸರ್ವಜ್ಞರ ವಿಚಾರದೊಂದಿಗೆ ಕೃಷ್ಣ ಈಗಾಗಲೇ ಹೇಳಿಬಿಟ್ಟಿದ್ದಾನೆ, ಯದಾ ಯದಾಯ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸುಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುರ್ಕುಶ ಧರ್ಮ ಸಂಸ್ಥಾನಾಪಾರ್ಥಾಯ ಸಂಭವಾಮಿಗೆ ಅಂತ. ಅಂದರೆ ಈ ಜಗತ್ತಿನಲ್ಲಿ ಯಾವುದೇ ದುಷ್ಕೃತ್ಯಗಳು ನಡೆದ ಸಂದರ್ಭದಲ್ಲಿ ಮತ್ತೆ ಹುಟ್ಟಿ ಬರುತ್ತೀನಿ, ಅವೆಲ್ಲ ದುಷ್ಟರನ್ನು ಸಂಹಾರ ಮಾಡುವುದರ ಮೂಲಕ ಶಿಷ್ಟರನ್ನು ರಕ್ಷಣೆ ಮಾಡುತ್ತೇನೆ ಎಂಬ ವಿಚಾರವನ್ನು ಆ ಕೃಷ್ಣ ಹೇಳುವುದರ ಮೂಲಕ ಈ ಜಗತ್ತಿಗೆ ಸಂದೇಶವನ್ನು ನೀಡಿದ್ದಾರೆ. ಆದರೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಕೃಷ್ಣ ಆ ದಿನಗಳಲ್ಲಿದ್ದ, ಆದರೆ ಈ ಕೃಷ್ಣ ಎಲ್ಲ ಬಂಧುಗಳು ನಾವು ಈ ಕಾಲದಲ್ಲಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ. ಪ್ರಜಾಪ್ರಭುತ್ವದ ಆಶೆಗಳನ್ನು ಯಥಾವತ್ತಾಗಿ ನಾವು ಪಾಲಿಸಬೇಕಾಗಿದೆ. ಸಂವಿಧಾನದ ಆಶೆಗಳು ನಮಗೆ ತಲುಪಿವೆ ಇಲ್ಲವೇ ಎಂಬುದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಈ ಸಂವಿಧಾನದ ಆಶಯಗಳು ನಮಗೆ ಯಥಾವತ್ತಾಗಿ ತಲುಪಬೇಕಾಗಿದೆ.
ಯಾರು ಆಕಳನ್ನು ಸಾಕುವುದರ ಮೂಲಕ ಆಕಳ ಯೋಗಕ್ಷೇಮವನ್ನು ಯಥಾವತ್ತಾಗಿ ಪರಿಪಾಲನೆ ಮಾಡಿ ಈ ಜಗತ್ತಿಗೆ ಹಾಲು ಎಂಬುದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಬದುಕು ಅವರದಾಗಿದೆ. ಆದರೆ ಎಲ್ಲ ಗೋಶಾಲೆಗಳು ಯಾರ ಹಿಡಿತದಲ್ಲಿವೆ? ಒಬ್ಬ ಯಾದವ ಸಮಾಜದ ಒಬ್ಬ ವ್ಯಕ್ತಿ ಆಕಳನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವದ ನಿರೂಪಣೆಯ ಆಧಾರದ ಮೇಲೆ ಆತನ ಬಾಳೆಗೆ ಬಳಕಾಗಿರ್ತಕ್ಕಂಥ ಒಂದು ಯೋಜನೆಗಳು ಅವರಿಗೆಲ್ಲ ತಲುಪಿಲ್ಲ. ಅವು ನಮಗೆ ತಲುಪಬೇಕಾಗೈತೆ. ಅದೇ ಆಶಯನೇ ಅಂಬೇಡ್ಕರ್ದಾಗಿದೆ. ಈ ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಭಾವೈಕ್ಯತೆಯನ್ನು ಯಥಾವತ್ತಾಗಿ ಪಾಲಿಸಬೇಕಾಗಿತ್ತು ನಿಮ್ಮೆಲ್ಲ ಆದ್ಯ ಕರ್ತವ್ಯ. ಆ ಕಾರಣಕ್ಕಾಗಿ ಈ ಎಲ್ಲ ಸರ್ವ ಜನಾಂಗದವರು ಸಂವಿಧಾನದ ಎಲ್ಲ ಆಶಯಗಳನ್ನು ಈಡೇರಿಸಿಕೊಂಡು ಮುಖ್ಯವಾಹಿನಿಗೆ ಬರುವುದರ ಮೂಲಕ ತಾವೆಲ್ಲರೂ ಸಮಾಜ ನಿರ್ಮಾಣಕ್ಕೆ ತಾವೆಲ್ಲರೂ ಕೈಜೋಡಿಸಬೇಕೆಂಬ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾರೆ. ನನ್ನ ಮಾತು ಅಂಗವಾಗಿ ತಾಲೂಕಾ ದಂಡಾಧಿಕಾರಿಗಳು ಈ ಒಂದು ಕಾರ್ಯಾಲಯದಲ್ಲಿ ಇವತ್ತು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿ ಯಶಸ್ವಿಗೊಳಿಸಿದ್ದಾರೆ. ಈಗಾಗಲೇ ಶ್ರೀಕೃಷ್ಣರವರ ಕುರಿತು ಹಲವಾರು ಜನ ಮಾತನಾಡಿದ್ದಾರೆ. ಯಾದವ ಕುಲದಲ್ಲಿ ಹುಟ್ಟಿ ಇಡೀ ಜಗತ್ತನ್ನೇ ಬೆರಗುಗೊಳಿಸುವಂಥ ಸನ್ಮಾರ್ಗದ ಮಾರ್ಗವನ್ನು ತೋರಿಸಿರುವಂಥ ಮತ್ತು ದಶಾವತಾರಗಳಲ್ಲಿ ತನ್ನದೇ ಆದಂಥ ಧರ್ಮ ರಕ್ಷಣೆ ಮಾಡಿರುವಂಥ ಶ್ರೀಕೃಷ್ಣ ಅವರ ಜನ್ಮ ಅಷ್ಟಮಿಯ ಅಂಗವಾಗಿ ಅವರ ಕೊಟ್ಟಿರುವಂಥ ಗೀತೆ, ಭಗವದ್ಗೀತೆ, ಭಾಳ ಅತ್ಯಂತ ಅದ್ಭುತವಾದಂಥ ಭಗವದ್ಗೀತೆ. ಆ ಗೀತೆಯಲ್ಲಿ ಅಂತರಂಗ ಮತ್ತು ಬಹಿರಂಗ, ಅಧ್ಯಾತ್ಮದ ಕುರಿತು ಮತ್ತು ಸಮಾಜದ ಕುರಿತು ಎಲ್ಲವನ್ನೂ ಹೇಳಿರುವಂಥ ಶ್ರೀಕೃಷ್ಣವರ ಭಗವದ್ಗೀತೆ ಇವತ್ತಿಗೂ ಅವರ ತತ್ವಗಳು ಅತ್ಯಂತ ಅಮೂಲ್ಯವಾದವು. ಅಂಥ ಒಂದು ಭಗವದ್ಗೀತೆಯನ್ನು ಕೊಟ್ಟಿರುವಂಥ ಮತ್ತು ಸಮಾಜದ ಆಗುಹೋಗುಗಳ ಬಗ್ಗೆ, ಸಮಾಜದ ಸನ್ಮಾರ್ಗದ ಬಗ್ಗೆ ಮಾರ್ಗದರ್ಶನವನ್ನು ನೀಡಿರುವಂಥ ಮಹಾತ್ಮರಾದಂಥ ಮತ್ತು ಒಬ್ಬ ಸಾಕ್ಷಾತ್ ಶಿವನ ಆದಂಥ ಶ್ರೀಕೃಷ್ಣ ಅವರ ಜಯಂತಿ ಉತ್ಸವಕ್ಕೆ ಜಯವಾಗಲಿ ಅಂತ ಹೇಳ್ತಾ, ವ್ಯವಸ್ಥೆಯಲ್ಲಿ ಸಂವಿಧಾನ ಕೂಡ ಸಾಕ್ಷಾತ್ ದೇವರಿದ್ದಂಗೆ ಆ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಪಾಲಿಸಲೇಬೇಕು. ಆ ಸಂವಿಧಾನದ ಅಡಿಯಲ್ಲಿ ಸಮಾನವಾದಂಥ ಬಾಳನ್ನು ಕೊಟ್ಟಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಇವತ್ತು ಆಧುನಿಕ ಯುಗದಲ್ಲಿ ಕೆಲವರ ಭೋಗಕ್ಕಾಗಿ ಸೀಮಿತ ಆಗ್ತಾ ಇದ್ದಾವೆ. ಅಂಥ ಒಂದು ಕೆಲವರ ಭೋಗದ ಸೀಮಿತ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ಸಮಾಜ ಶೋಷಿತ ಎಲ್ಲ ವರ್ಗದವರಿಗೆ ಹಂಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅದನ್ನು ನಿರ್ಮಾಣ ಮಾಡಬೇಕಾದಪ್ಪ ಅಂತಂದ್ರೆ ಯಾರೋ ಒಬ್ಬರು ಎಲ್ಲೋ ಕೂತ್ಕೊಂಡು ಮಾಡುವಂಥದ್ದಲ್ಲ. ಅದನ್ನು ಪ್ರತಿಯೊಬ್ಬ ಶೋಷಿತ ಜನ ಅದರ ಹಕ್ಕಿಗಾಗಿ ಹೋರಾಡುವಂಥ ಮತ್ತು ಅದರ ಹಕ್ಕಿಗಾಗಿ ನಾವು ಮಾತಾಡುವಂಥ, ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಂಥ ಒಂದು ಒಗ್ಗಟ್ಟಿನ ಶಕ್ತಿ ಅತ್ಯಂತ ಅಮೂಲ್ಯವಾದದ್ದು. ಅದಕ್ಕೆ ಸರ್ವ ಜನಾಂಗ ನಾವೆಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತೇಳಿ ಮಹಾತ್ಮರ ಜಯಂತಿಯಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸೋಣ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ